ಹಾಯ್ ಎಲ್ರಿಗೂ ನಮಸ್ತೆ. ಸೊ 5 ವರ್ಷದ ಹಿಂದೆ ಸಿನಿಮಾಗೋಸ್ಕರ ಮನೆ ಬಿಟ್ಟು ಬರಬೇಕಾದ್ರೆ ಸೊ ಎಲ್ಲರೂ ಬೈಕೊಂಡ್ರು, ಮನೆಯವರು, ಅಕ್ಕಪಕ್ಕ ಮನೆಯವರು, ರಿಲೇಟಿವ್ಸು. ನೋಡು ಸಾಕೋವರೆಗೂ ಅಪ್ಪ ಅಮ್ಮ ಬೇಕಿತ್ತು, ಇವತ್ತು ಬೇಡ, ಇವನು ದೊಡ್ಡವನಾದ್ಮೇಲೆ ಅಪ್ಪ ಅಮ್ಮ ಬೇಕಾಗಿಲ್ಲ ಇವನಿಗೆ ಅಂತ. ಬಟ್ ನನ್ನ ಮನಸ್ಸಲ್ಲೇ ನಾನೊಂದು ಚಾಲೆಂಜ್ ಹಾಕ್ಕೊಂಡಿದ್ದೆ. ಅಟ್ಲೀಸ್ಟ್ ಇನ್ನೊಂದು 2-3 ವರ್ಷದಲ್ಲಾದರೂ ನಾನೊಂದು ಸಿನಿಮಾ ಮಾಡೇ ಮಾಡ್ತೀನಿ. ಆ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಅಪ್ಪನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ತೋರಿಸಿ, ಇಲ್ಲಪ್ಪ ನಾನು ಅಂದ್ಕೊಂಡಿದ್ದು ಅವತ್ತು ನಾನು ಜಗಳ ಮಾಡಿದ್ದು, ನಾನು ಹಠ ಏನೆಲ್ಲ ಮಾಡಿದೆ ಅದು ಸಿನಿಮಾಗೋಸ್ಕರ ಮಾಡಿದ್ದು ಅಂತ ಅವ್ರಿಗೆ ಕರ್ಕೊಂಡೋಗಿ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಹೇಳೋದು, ಇವತ್ತೊಂದು ಸಿನಿಮಾ ಮಾಡಿದ್ದೀನಿ. ಬಟ್ ನಾವೇ ಅಂದ್ಕೊಂಡ್ರೆ ದೇವ್ರೇನೋ ಒಂದು ಬರ್ದಿರ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಅಪ್ಪನ ಸಿನಿಮಾ ಕರ್ಕೊಂಡೋಗಿ ತೋರಿಸೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅವ್ರಿಗೂ ಸ್ಟ್ರೋಕ್ ಆಗಿ ನರ್ವ್ಸ್ ವೀಕ್ ಆಗಿ ಕೆಲವೊಂದ್ಸಲಿ ನಾನೇ ಸುಧಾಕರ್ ಅಂತ ಕೂಡ ಅವ್ರಿಗೆ ನೆನಪಿರಲ್ಲ. ನಮ್ಮಮ್ಮನೋ ನಾನೋ ಹೇಳ್ಬೇಕು ಇದು ನಾನೇ ಸುಧಾಕರ್ ಅಂತ. ಸೊ ಸಿನಿಮಾ ಅಂತೂ ತೋರ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಟ್ರೈಲರ್ ತೋರಿಸ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಟ್ರೈಲರ್ ತೋರಿಸಿ ನಮ್ಮಪ್ಪ ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಯಾರಪ್ಪ ಮಾತಾಡೋ? ಇವ್ರಾರು ಪರಿಚಯ ಇಲ್ಲ. ಪರಿಚಯ ಇಲ್ಲ. ನೀವು ಮನುಷ್ಯ ಪರಿಚಯ ಇಲ್ವೇ? ಆತ ನನಗೆ ಪರಿಚಯ ಇಲ್ಲ ಅಷ್ಟೇ. ಆತ ನನಗೆ ಪರಿಚಯ ಇಲ್ಲ ಅಷ್ಟೇ. ನಾನು ಪರಿಚಯ ಇಲ್ವಾ? ಅದೇ ಶಾಲೆ ಮಾತು ಪರಿಚಯ. ಮಗ ಅಲ್ವಾ ಸುಧಾಕರ್ ಗೌಡ? ವೀರಕ್ಕನ್ ಮಗ? ಜೈಲಿಂಗ ಗೊತ್ತಾಗುತ್ತೆ. ನಾವು ಗೊತ್ತಿಲ್ಲ ಅಂತೆ. ನಿನ್ ಮಗನೇ. ನಾಳೆ ಸಿನಿಮಾ ರಿಲೀಸು. ಇವರು ಅಂದ್ರೆ ಗೊತ್ತಿಲ್ಲ, ನೋಡು ಇದು ಟ್ರೈಲರ್. ಜನುಮ ಎದೆ ಎತ್ತರ ಬೆಳೆಸಿ ಎದೆಗಾರಿಕೆ ಕಲಿಸಿ ಪರಪಂಚವ ತೋರಿಸುವನು ಅಪ್ಪ.